ವೀಕ್ಷಕರೇ, ಇವತ್ತೇನು ನಾವು ರಾಜಭವನದಲ್ಲಿ ಏನು ನೋಡ್ತೀವಿ ಪಥಸಂಚಲನ ಆ ಥರ ಇರುವಂಥದ್ದು ಮಕ್ಕಳು ಇವತ್ತು ಕಲಿಸಿರುವಂಥದ್ದು ಸರ್ಕಾರಿ ಶಾಲೆ ಅಂತ ಹೇಳೋದು ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ಗಣ್ಯ ವ್ಯಕ್ತಿಗಳನ್ನ ಒಂದು ಪೇರೆಡ್ ಮೂಲಕ ಬರಮಾಡ್ಕೊಳ್ಳೋದು ವಿಶೇಷವಾದಂಥ ಒಂದು ಗಮನ ಸೆಳೆಯುವಂಥದ್ದು. ಹಾಗೆಯೇ ಇಲ್ಲಿ ಗಣರಾಜ್ಯೋತ್ಸವ ದಿನ ಏನು ನಡೆಯುತ್ತೆ ಅದೇ ಥರ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಮೈ ರೋಮಾಂಚನ ಆಗುವಂಥ ಒಂದು ವಿಶೇಷ. ಯಾಕೆಂದರೆ ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಈ ಥರ ಒಂದು ಅಚ್ಚುಕಟ್ಟಾದಂತಹ ಒಂದು ಪೆರೇಡ್ ಮಾಡಿ ಇವತ್ತು ಸ್ವಾಗತ ಕೋರುವಂಥ ಎಲ್ಲ ಗಣ್ಯರನ್ನು ಕೂಡ ನಾವು ನೋಡಿದ್ವಿ. ವೀಕ್ಷಕರೇ, ನಾವೇನು ರಾಜಭವನದಲ್ಲಿ ನಡೆಯುವಂಥ ಪಥಸಂಚಲನದಲ್ಲಿ ಮತ್ತು ಏನು ಇವತ್ತು ಗಣ್ಯ ವ್ಯಕ್ತಿಗಳು ಏನು ಪಾರಿವಾಳ ಹಾರಿಸುವ ಮೂಲಕ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಅಂತ ನಾವೇನು ಹೇಳ್ತೀವಿ. ಇವತ್ತೊಂದು ಸಣ್ಣ ಗ್ರಾಮದಲ್ಲಿ ಪುಟ್ಟ ಮಕ್ಕಳು ಪಾರಿವಾಳ ಕೂಡ ತೊಗೊಂಬಂದಿರೋದು ನೋಡ್ತಾ ಇದ್ದೀವಿ. ಯಾಕೆಂದರೆ ಈ ಪಾರಿವಾಳ ಮತ್ತೆ ಬಿಟ್ಟರೆ ಅದು ಅವ್ರ ಮನೆಗೆ ಹೋಗಿ ಸೇರುತ್ತೆ. ಈ ಮಕ್ಕಳು ನೀವೇನೇ ಸಾಕ್ತಾ ಇರೋದಿನ? ಎಷ್ಟು ಪಾರಿವಾಳ ಇದೆ? 8. ಎಷ್ಟನೇ ಕ್ಲಾಸ್ ನೀವು? 7ನೇ ಕ್ಲಾಸು. ಯಾವ ಸ್ಕೂಲು? ಸಿಹಳಿ ಗ್ರಾಮ. ಹಾಂ. ಹಾಗಾಗಿ ಈ ಪಾರಿವಾಳ ಕೂಡ ತೊಗೊಂಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇವರು ನೋಡಿ ಮಕ್ಕಳು ಏನು ಈಗ ಧ್ವಜಾರೋಹಣ ಮಾಡ್ತಾರೆ, ನಂತರ ಅವರು ಪಾರಿವಾಳ ಆರ್ಬಿಡೋವಂಥದ್ದು. ಹಾಗಾಗಿ ನೋಡಿ ನಿಯಮಬದ್ಧವಾಗಿ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಈಗ ಪುಟ್ಟ ಗ್ರಾಮದಲ್ಲಿ ಈ ಪುಟ್ಟ ಮಕ್ಕಳು ಇದೊಂದು ವಿಶೇಷವಾದಂಥ ನಿಯಮಬದ್ಧವಾದಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಯಾರೆಲ್ಲ ಇವತ್ತು ಆಯೋಜನೆ ಮಾಡಿದರೆ ಅವರು ಅದನ್ನು ಆಯೋಜನೆ ಮಾಡೋದು ಕೂಡ ನೋಡ್ತೀವಿ. ಮತ್ತು ಮೂಲಭೂತ ಸೌಕರ್ಯದಿಂದ ಈ ಒಂದು ಗ್ರಾಮನ ಮತ್ತು ಈ ಒಂದು ಸ್ಥಳನ ಇಲ್ಲಿ ನಿಗದಿಪಡಿಸೋದು ನಾವು ನೋಡ್ಬೋದು. ಸಿಹಳಿ ಉಚ್ಚಮದ ಗ್ರಾಮ ದೇವಸ್ಥಾನದ ಆವರಣ ಅಂತಂದರೆ ತುಂಬ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಇಲ್ಲಿ ಅನುವು ಮಾಡಿಕೊಡೋದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಏನು ಇವತ್ತು ಕಾರ್ಯಕ್ರಮದ ಆಯೋಜನೆ ಅಚ್ಚುಕಟ್ಟಾಗಿದೆ, ನಿಯಮಬದ್ಧವಾಗಿದೆ ಮತ್ತು ವಿಶೇಷವಾಗಿದೆ. ಮತ್ತು ಎಲ್ಲ ರೀತಿ ಮೂಲಭೂತ ಸೌಕರ್ಯ ಇರುವಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥದ್ದು ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಅದು ತಲುಪಬೇಕಾಗಿ ಈ ಮೂಲಕ ಕೇಳ್ಬೋದು. ತಾಲೂಕು ಇವರು ಶ್ರೀ ಆದಿಶಕ್ತಿ ಉಚ್ಚಮತಾಯಿ ದೇವಸ್ಥಾನದ ಹಾವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದೀಗ ತಾನೇ ಬಹಳ ಸಂಭ್ರಮ ಸಡಗರದೊಂದಿಗೆ ಕ್ರೀಡಾಕೂಟ ಪ್ರಾರಂಭವಾಗಲಿದೆ. ತಾಲೂಕಿನಲ್ಲೇ ಅತ್ಯಂತ ದೊಡ್ಡ ಹೋಬಳಿ ಅಂತ ಹೆಸರುವಾಸಿಯನ್ನು ಪಡೆದಿರುವಂತಹ ನಮ್ಮ ಬನ್ನೂರು ಹೋಬಳಿಯ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳಿಂದ ಬಂದಿರುವಂತಹ